ಬಿಗ್ ಬಾಸ್ ಬಗ್ಗೆ ಒಂದೇ ಮಾತು ಹೇಳೋದು, ಈ ಸಲ ಎಲ್ಲರೂ ಅನ್ಕೊಂತಾರೆ, ಫಸ್ಟ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಬಿಗ್ ಬಾಸ್ ಎಲ್ಲರೂ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅದೆಲ್ಲ ಅಲ್ಲ. ಕಲರ್ಸ್ ನ ಹೆಡ್ ಪ್ರಕಾಶ್ ಅಂತ ಒಬ್ರಿದ್ದಾರೆ, ಅವರೇ ಫೈನಲ್ ಡಿಸಿಷನ್ ಮೇಕರ್, ಬೇರೆ ಇನ್ಯಾರು ಇಲ್ಲ. ಸುಮ್ನೆ ಡವ್ ಅವ್ರು ಗೊತ್ತು, ನಂಗೆ ಕಲರ್ಸ್ ಅಲ್ಲಿ ಇವ್ರು ಗೊತ್ತು, ಪ್ರಥಮ್ ಹೇಳಿದ್ರು ಆಗಲ್ಲ. ಫಸ್ಟ್ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಎಷ್ಟೋ ಜನ ನಂಗೆ ಅವ್ರು ಗೊತ್ತು, ಕಾಸ್ಟಿಂಗ್ ಟೀಮು ಅವ್ರು ಯಾರ PR ಗೊತ್ತು, ಏನೂ ನಡೆಯಲ್ಲ ಅವ್ರದ್ದು ಯಾರ್ದು. ಒಂದು ಚೈತ್ರ ಅಂತಿದ್ದಾರೆ, ಅವ್ರು ಆಯ್ಕೆ ಮಾಡ್ಬೇಕು, ಇಲ್ಲ ಪ್ರಕಾಶ್ ಸರ್ ಆಯ್ಕೆ ಮಾಡ್ಬೇಕು. ಪ್ರಕಾಶ್ ಸರ್ ಯೋಚನೆ ಮಾಡ್ತಾರೆ, ಸುಮ್ನೆ ಏನ್ ಗೊತ್ತಾ, ಪ್ರಥಮ್ ಹೇಳ್ಬಿಟ್ರೆ ಆಯ್ತೆ ದೇವ್ರಾಣೆ ಆಗಲ್ಲ, ಇನ್ಯಾವನ PR ಹೇಳ್ಬಿಟ್ರೆ ಆಯ್ತು, ಅವನ ಹೇಳಿದ್ರ ದೇವ್ರಾಣೆ ಆಗಲ್ಲ, ಸುಳ್ಳು. ಸುಮ್ಮನೆ ಏನ್ ಗೊತ್ತು, ದಿನಕ್ಕೆ ನಂಗೆ 2,000 ಜನ ಟ್ಯಾಗ್ ಮಾಡ್ತಾರೆ ಸರ್. ಪ್ರಥಮ್ ನನ್ನ ಬಿಗ್ ಬಾಸ್ ಕಳಿಸಿ, ಅದೇನ್ ಇಲ್ಲಿ ಪಕ್ಕದ ರೋಡ್, ಈ ರೋಡಿಂದ ಪಕ್ಕದ ರೋಡ ಕಳಿಸ್ಕೊಡಕ್ಕೆ, ಮೈಸೂರಿಂದ ಬೆಂಗಳೂರ ಫ್ರೀ ಬಸ್ ಹೆಣ್ಮಕ್ಳಿಗೆ ಹಚ್ಚಿ ಬಸ್ ಹತ್ ಕಳ್ಸ್ಕೊಟ್ಬಿಡಕ್ಕೆ, ಇನ್ನೇನಮ್ಮ ಅವ್ರ ತವ್ರ ಮನೆನ. ಅದಕ್ಕೆ ಅದೊಂದು ಮಾನದಂಡ ಇದೆ ಕಣ್ರಪ್ಪ. ಒಳ್ಳೇದಾಗ್ಲಿ ಎಲ್ಲಾ ಪ್ರತಿಭಾವಂತರಿಗೂ. ಅವ್ರು ಆಯ್ಕೆ ಮಾಡ್ತಾರೆ. ಒಬ್ಬ ಹೈಪರ್ ಆಕ್ಟಿವ್ ಇರೋ, ಒಬ್ಬ ಸೈಲೆಂಟ್ ಆಕ್ಟಿವ್ ಇಷ್ಟಪಡ್ತಾರೆ, ಒಬ್ಬ ಫನ್ನಿ ಇರೋನ್ನ ಇಷ್ಟಪಡ್ತಾರೆ, ಆಯ್ತಾರೆ. ಎಲ್ಲಾನು ಒಂದೇ ಕಡೆ ಆಗ್ತಿರ್ತಾರೆ. ಪ್ರಕಾಶ್ ಸರ್, ಚೈತ್ರ ಅವರು, ಮತ್ತೆ ಇನ್ನೊಂದಷ್ಟು ಜನ ಎಂಡಮಾಲ್ ಟೀಮು, JD ಸರ್, ಇವರೆಲ್ಲ ಆಯ್ಕೆ ಮಾಡ್ತಾರೆ. ಅದ್ ಬಿಟ್ಟು ತುಂಬಾ ಜನ ಅಂತಾರೆ ನಂಗೆ ಕಲರ್ಸ್ ಅಲ್ಲಿ ಅವ್ರು ಗೊತ್ತು ಇವ್ರು ಗೊತ್ತು, ಅವೆಲ್ಲ ಸುಳ್ಳು. ಯಾರು ಹೇಳಿದ್ರು ಆಗಲ್ಲ. ಆ PR ಗೊತ್ತು, ಇವ್ನ್ ಗೊತ್ತು, ಯಾವನ್ ಹೇಳಿದ್ರು ಆಗಲ್ಲ. ಸುಮ್ನೆ ಅದೇನ್ ಗೊತ್ತ, ಸುದೀಪ್ ಸರ್ ಇದ್ದಾಗ ಬಿಲ್ಡಪ್ಗೆ ಅಕ್ಕಪಕ್ಕ ನಿಂತ್ಕೊಂಡು ಫೋಟೋ ತಗೋತಾ ಇರ್ತವೆ. ಅದೆಲ್ಲ ನಂಬ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಾನ್ ಹೇಳಿದ್ರು ಆಗಲ್ಲ, ನಾನೇನ್ ದೊಡ್ಡ ನಾನ್ ಹೇಳಿದ್ರು ಆಗಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಯಾರು ಹೇಳಿದ್ರೆ ಸುಳ್ಳು. ಪ್ರಕಾಶ್ ಸರ್ ಕನ್ವಿನ್ಸ್ ಆಗ್ಬೇಕು, ನಿಮ್ಮ ಪ್ರೊಫೈಲ್ ಅವ್ರಿಗೆ ತಲುಪಬೇಕು. ಅಂಟಿಲ್ ಅನ್ಲೆಸ್ ಅಲ್ಲಿ ತನಕ ಬೇರೆ ಏನ್ ಮಾಡ್ರು ಇದೆಲ್ಲ ಜುಜುಬಿ. ಥ್ಯಾಂಕ್ ಯು ಸರ್. ಇವತ್ತು ಈ ಸರಿ ಸಾಮಾನ್ಯ ಜನರಲ್ಲಿ ಎಷ್ಟು ಜನರನ್ನ ಆಯ್ಕೆ ಮಾಡ್ಕೋಬಹುದು? 5 ರಿಂದ 6, 4 ರಿಂದ ಅದು ಹೇಳಂಗಿಲ್ಲ. ಅದು ಅವ್ರು ಆಯ್ಕೆ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ನಾನು ಹೇಳಲ್ಲ ಯಾರು ಹೋಗ್ತಾರೆ ನಂಗೆ ಗೊತ್ತಿಲ್ಲ. ಅವ್ರು ಆಯ್ಕೆ ಮಾಡ್ಕೊತಾರೆ. ಬಿಟ್ಬಿಡಿ ನನ್ನ. ಪ್ರಕಾಶ್ ಸರ್, ಚೈತ್ರ ಅವರು ಎಲ್ಲ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ, ಮಾಡಿ. ಬಟ್ ನಾನು ಒಂದ್ ಹೇಳ್ತೀನಿ, ಇನ್ ಬಿಟ್ಟು ಇನ್ನೊಂದಷ್ಟು ಜನ ಕಾಸ್ಟಿಂಗ್ ಟೀಮ್ ಅಲ್ಲಿ ಅವರೇ, PR ಅವರೇ, ಆ PR ಮಾಡ್ಕೊಡ್ತಾರೆ, ಕಲರ್ಸ್ ಅವೆಲ್ಲ ಸುಳ್ಳು, ಅವೆಲ್ಲ ಫೇಕು. ಸ್ಟೈಲ್ಗೆ ಸುಮ್ಮನೆ ಪಾಪ ಸುದೀಪ್ ಅವ್ರು ಇದ್ದಾಗ ಹೆಡ್ಫೋನ್ ಎಲ್ಲ ಹಾಕೊಂಡು ಬಿಲ್ಡಪ್ ಕೊಡ್ತಿರ್ತವೆ, ಅವೆಲ್ಲ ಸುಳ್ಳು. ಸುದೀಪ್ ಸರ್ ಬಗ್ಗೆ ಒಂದ್ ದೊಡ್ಡ ವಿಚಾರ ಗೊತ್ತಾ, ದೇವರಾಣೆ ಅವರೇ ಕೂಡ ಒಬ್ಬ ಕಂಟೆಸ್ಟೆಂಟ್ ನ ಇದುವರೆಗೂ ಹಾಕೊಳ್ಳಿ ಅಂತ ಕೇಳಿಲ್ಲ. ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಸಾಟರ್ಡೆ ಎಪಿಸೋಡ್ ನಡೀತಾ ಗೊತ್ತಾ, ಯಾರಿಗೂ ಸುದೀಪ್ ಅವ್ರಿಗೆ ಗೊತ್ತಿರಲಿಲ್ಲ. ಲಾಸ್ಟ್ ಸೆಗ್ಮೆಂಟ್ ಅಲ್ಲಿ ಈ ವಾರ ಎಲಿಮಿನೇಟ್ ಆಗ್ತಿರೋದು ಟಾಪ್ ಪ್ಯಾಕ್ ಅಲ್ಲಿ ಬರುತ್ತೆ. ಈ ವಾರ ಹೊರಗಡೆ ಬರ್ತಾರ ಸ್ಪರ್ಧೆ ಅಂತ ಹೆಸರಿಡ್ತಾರೆ. ಅಲ್ಲಿ ತನಕ ಸುದೀಪ್ ಸರ್ ಗೊತ್ತಲ್ಲ. ಸುದೀಪ್ ಸರ್ದ ಇನ್ವಾಲ್ವ್ಮೆಂಟ್ ಇಲ್ಲ ಅಂದಾಗ ಇನ್ಯಾರು ಹೇಳಿದ್ರು ಆಗಲ್ಲ, ಸುಳ್ಳು. ನಿಮ್ಗೆ ನಂಬಿಕೆ ಮೋಸ ಮಾಡ್ತಾರೆ, ಯಾರು ನಂಬಕ್ ಹೋಗ್ಬಿಡಿ. ಒಂದು ಪ್ರಕಾಶ್ ಸರ್, ಚೈತ್ರ ಅವರು, ಅಥವಾ ಎಂಡಮಾಲ್ ಇರ್ಬೋದು, JD ಇವರು ಇರ್ಬೋದು, ಇವರೆಲ್ಲ ಕುತ್ಕೊಂಡು ಆಯ್ಕೆ ಮಾಡ್ತಾರೆ ವೆದರ್ ಇವ್ರು ಇರ್ಲಿ ಅಂತ. ಇನ್ ಮಿಕ್ಕವ್ರು ಯಾರೇ ಮಾಡ್ರು ಸುಳ್ಳು, ನಂಬೇಡಿ. ನಿಮ್ಗೆ ಒಳ್ಳೇದಾಗ್ಲಿ, ನನ್ ಬಿಟ್ಬಿಡಿ. ಡೈರೆಕ್ಷನ್ ಬಂದು ಕರಣ್ ಸರ್ ಅವರೆಲ್ಲ ಮಾಡ್ತಾ ಇದಾರೆ. ಆಮೇಲೆ ಯಾರು ಪ್ರಶಾಂತ್ ಸರ್ ಇವರೆಲ್ಲ ಐ ಥಿಂಕ್ ಸಾರಿ ಯಾರು ಪ್ರವೀಣ್ ಅಂತ, ಈ ಸಲ ಅವ್ರು ಡೈರೆಕ್ಷನ್ ಮಾಡ್ತಾರೆ. ಎಲ್ಲ ಚೆನ್ನಾಗ್ ಮಾಡ್ತಾ ಇದ್ದಾರೆ, ಒಳ್ಳೆ ಟೀಮು, ತುಂಬಾ ಆರ್ಗನೈಸ್ಡ್ ಆಗಿ ಮಾಡ್ತಾ ಇದಾರೆ. ಬಟ್ ಅದು ಬಿಟ್ಬಿಟ್ಟು ಅವ್ನು ಹೇಳ್ದ ಒಯ್ತಾ ಇದ್ದೀನಿ, ಇವ್ನ್ ಕೊಟ್ಟು ನಾನು ಅವನ ಜೊತೆ ಕಾಪಿ ಕುಡ್ದಿದ್ದೀನಿ, ಒಯ್ತಾ ಇದ್ದೀನಿ, ಅವೆಲ್ಲ ಸುಳ್ಳು. ಕಂಡು ನೀವು ಯಾವ ಮಾರ್ಬೇಡಿ, ನಮಗೂ ಹಿಂಸೆಕ್ ಹೋಗ್ಬಿಡಿ. ನನಗೆ ಟ್ಯಾಗ್ ಮಾಡೋದ್ ಬಿಟ್ಬಿಡಿ, ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ. ಥ್ಯಾಂಕ್ ಯು.